ಶರಣಾರ್ಥಿಗಳನ್ನು ಹೇಳ್ತಾ ಈಗ ಸಮಾರಂಭದಲ್ಲಿ ಉಪದೇಶವನ್ನು ನೀಡತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ಶಿರೂರವರು ಆ ಕಾರ್ಯದೊಂದಿಗೆ ನಾಡಿನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪೂಜ್ಯರು ಯೋಗ ಮತ್ತು ನಿಸರ್ಗ ಚಿಕಿತ್ಸೆಯ ಮಹತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂಥವರು ಈ ಸಮಾರಂಭದ ಕುರಿತು ತಮ್ಮ ಉಪದೇಶವನ್ನು ನೀಡಬೇಕಾಗಿ ಕೇಳ್ಕೊತಾ ಇದ್ದೇನೆ. ಇಲ್ಲೇ ಬರ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ, ನಾಳೆ ತೂರಿಯೇನೆಂದರೆ ಇಲ್ಲವಯ್ಯ. ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ. ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನು ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ಗುರುಶಾಂತವೀರ ಮಹಾಸ್ವಾಮಿಗಳನ್ನು ಪರಂಪರೆಯಲ್ಲಿ ಬಂದ ಎಲ್ಲ ಪರಮ ಪೂಜ್ಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಪವಿತ್ರ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಎಲ್ಲ ಪರಮ ಪೂಜ್ಯರ ಮತ್ತು ಶ್ರೀಮಠದ ಪರಮ ಪೂಜ್ಯರ ಜಂಗಮ ಪಾದಗಳಲ್ಲಿ ಭಕ್ತಿಪೂರ್ವಕ ಶರಣೆಂದು ಇವತ್ತಿನ ಈ ಸಮಾರೋಪ ಸಮಾರಂಭ ನೋಡ್ರಿ, ಸಾಕಷ್ಟು ಲಕ್ಷಗಟ್ಟಲೆ ಜನ ಇಲ್ಲೆಲ್ಲ. ಇದೀಗ ಪರಮ ಪೂಜ್ಯ ನಾಗಭೂಷಣ ಅಪ್ಪಗಳು ಎಷ್ಟು ಚಂದ ಭಕ್ತಿ ಬಗ್ಗೆ ಗುರುಕರುಣೆ ಎಷ್ಟು ವಿಶಾಲ ಇರ್ತದ, ಕರುಣರಸದ ಕೋಡಿವರೆವ ಅಂತಾರೆ. ಅದನ್ನೆಲ್ಲ ತಾವೆಲ್ಲ ಕೇಳಿದ್ರಿ. ಅದಕ್ಕೆ ಏನಾದರೂ ಈ ನಾಡಿನಲ್ಲಿ ಭಕ್ತಿ ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಗವಿಮಠದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಾಗ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು. ಇಲ್ಲೆಲ್ಲ ಈ ಬೆಳಕ, ಈ ಭಕ್ತಿಯ ಬೆಳಕು, ಸದ್ಭಾವ, ಸದ್ಭಕ್ತಿ ನೋಡ್ರಿ ನಿಮ್ಮನ್ನೆಲ್ಲ ಹೆಂಗೆ ಹಿಡಿದಿಟ್ಟದ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಭಕ್ತಿ ಬಹಳ ಅತ್ಯವಶ್ಯದ. ಯಾಕಂದರೆ ಮ್ಯಾನ್ ಈಸ್ ದ ಇಮೇಜ್ ಆಫ್ ಗಾಡ್, ಮ್ಯಾನ್ ಈಸ್ ರೂಟೆಡ್ ಇನ್ ಗಾಡ್, ಹಿ ಈಸ್ ದ ಕ್ರೆಸ್ಟ್ ಆಫ್ ಕ್ರಿಯೇಷನ್. ಸೃಷ್ಟಿಯ ಮುಕುಟ ಮನುಷ್ಯ. ಅದಕ್ಕೆ ಇಂಥ ಮಾನವ ಜನ್ಮವನ್ನು, ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ ಅಂತಾರೆ. ಅದಕ್ಕೆ ಇಂಥ ಮಾನವ ಜನ್ಮವನ್ನು ಶ್ರೀಮಠ ಎಷ್ಟು ಪಾವನಗೊಳಿಸಿ ಎಷ್ಟೊಂದು ಪೂಜ್ಯರನ್ನು ಮತ್ತು ನಾಡಿನ ತುಂಬೆಲ್ಲ ಈ ಭಕ್ತಿಯ ಬೆಳಕನ್ನು ಬೆಳಗ್ತಾ ಇದೆ. ಅದಕ್ಕೆ ನೋಡಿರಿ, ಆರೋಗ್ಯ ಅನ್ನೋದು ಬಹಳ ದೊಡ್ಡ ವಿಶಾಲವಾದಂಥ, ಅದಕ್ಕೆ ಆರೂ ಯೋಗ್ಯ ಇದ್ರೆ ಆರೋಗ್ಯ ಅಂತ. ಆರೂ ಯೋಗ್ಯ ಅಂದ್ರೆ ಇದು ಪಂಚಭೂತದ ಶರೀರ ಒಳಗೆ ಆತ್ಮನೂ ಒಂದದ. ಅದಕ್ಕೆ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತ. ಜಂಗಮಲಿಂಗ ಅಂದ್ರೆ ಯು ಆರ್ ಆಲ್ ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾಡ್. ಮಾತಾಡೋ ದೇವ್ರು, ನಡೆದಾಡೋ ಗುಡಿಗಳು. ಅದಕ್ಕೆ ಇಂಥ ಮಾನವ ಜನ್ಮವನ್ನು ಸಾರ್ಥಕಪಡಿಸುವಂಥ ಇದನ್ನು ಪರಮ ಪೂಜ್ಯರ ವಾಣಿ ಮತ್ತು ಎಲ್ಲ ಪೂಜ್ಯರ ಸಾನ್ನಿಧ್ಯ, ಅದಕ್ಕೆ ತಮ್ಮದೆಲ್ಲ ದರ್ಶನ ಪಡೆಯುವುದೇ ಈ ಇದರೊಳಗೆ ನಮ್ಮದೊಂದು ಸೌಭಾಗ್ಯ. ಅದಕ್ಕೆ ನಿಸರ್ಗ ಚಿಕಿತ್ಸೆ ನೋಡಿರಿ, ನನ್ನ ಜೀವನದಾಗ ನಾನು ಕಂಡುಕೊಂಡಿದ್ದಂದ್ರೆ ಆರೋಗ್ಯಕ್ಕಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಬದುಕಲಿಕ್ಕೆ, ಸಾಮಾಜಿಕವಾಗಿ ಬದುಕಲಿಕ್ಕೆ ಬಸವಾದಿ ಶರಣರ ತತ್ವ. ಅದಕ್ಕೆ
ನೋಡ್ರಿ ಆ ಕ್ರಾಂತಿ ಮತ್ತೆ ಮರುಕಳಿಸ್ತಾ ಇದೆ. ಇದೊಂದು ಮಾಬ್ ರೆವಲ್ಯೂಷನ್, ಬಹಳ ದೊಡ್ಡ ಸಮಾಜೋಧಾರ್ಮಿಕ ಕ್ರಾಂತಿ ಇಲ್ಲಿ ನಡೆದು ಬಿಟ್ಟದ. ಯಾಕಂದ್ರೆ ಪರಮ ಪೂಜ್ಯರು ಎಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ. ಈ ಪತ್ರಿಕೆ ನೋಡಿದ್ದೀವಿ, ಎಲ್ಲೂ ಅವ್ರ ಹೆಸರಿಲ್ಲ, ಫೋಟೋ ಇಲ್ಲ, ಇದನ್ನಿಲ್ಲ. ಏನು ಆಶ್ಚರ್ಯ ಆತಂದ್ರೆ ಭಾಳಷ್ಟು ಎಲ್ಲ ಮಠಗಳಿಗೆ ಹೋಗಿರ್ತೀವಿ, ಎಲ್ಲ ಮಠದ ಪೂಜ್ಯರ ಫೋಟೋ ಇದನ್ನು ಇಲ್ದಪ್ಪ ಪತ್ರಿಕೆನೇ ಇರಂಗಿಲ್ಲ. ಆದರೆ ನೋಡ್ರೆ ನಾಮ ರೂಪ ಕ್ರಿಯೆ ಇದನ್ನು ಮೀರಿ ನಿಲ್ಲುವುದು ಇದು ಸದ್ಭಕ್ತಿಯ ಲಕ್ಷಣ. ಅದಕ್ಕಾಗಿ ನೋಡ್ರಿ, ಅದು ಎಲ್ಲರಿಗೆ ಎಲ್ಲ ಮಠಗಳಿಗೆ ಒಂದು ದೊಡ್ಡ ಆದರ್ಶ ಇದು. ಯಾಕಂದ್ರೆ ದೇವರಿಗೆ ಫೋಟೋ ಇಲ್ಲ, ಫೋಟೋ ಇದ್ದದ್ದು ದೇವರಲ್ಲ. ಯಾಕೆ ಫೋಟೋ ತೆಗಿಲಕ್ಕೆ ಬರಂಗಿಲ್ಲ, ನಿರಾಕಾರ ಚೈತನ್ಯದ. ಅದಕ್ಕೆ ಅಂಥ ನೋಡಿ ಈ ಆಳವಾದ ಇದನ್ನು ನಾವು ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಗವಿಮಠಕ್ಕೆ ಬರಬೇಕು ಅಂಥೇಳಿ. ಇಲ್ಲಿ ನೋಡ್ರಿ, ಇಂಥದ್ದೊಂದು ದೊಡ್ಡ ಎಷ್ಟು ಆ ಪೇಪರ್ನಾಗಲಿ ಇದ್ರಾಗಲಿ ಇಂಥದ್ದೆಲ್ಲ ಈ ಜನರಲ್ಲಿ ಭಕ್ತಿ ಬರಬೇಕಾಗಿತ್ತು ಅಂತಂದ್ರೆ, ಸದ್ಭಾವ ಸದ್ಭಕ್ತಿ ಬರಬೇಕಾಗಿತ್ತು ಅಂತಂದ್ರೆ ಆ ನಡೆ ನುಡಿ ಇಲ್ಲಿ ನೋಡಿ ತಾನೇ ಅಂಥ ಸ್ಫೂರ್ತಿ ಬರ್ತದೆ. ಅದಕ್ಕೆ ನೋಡ್ರಿ, ನಾವೆಲ್ಲ ಹಿಂಗೆ ಅದಕ್ಕೆ ಇದನ್ನು ಆಗಬೇಕಾಗಿತ್ತು ಅಂತಂದ್ರೆ ನಾವು ಎಲ್ಲರೂ ಸತ್ಯಶುದ್ಧ ಕಾಯಕ, ಲಿಂಗವೇ ತಾನಾಗಿ ಲಿಂಗಕ್ಕಾಗಿ ಮಾಡುವ ಮಂಗಲ ಬದುಕೆ ಕಾಯಕವೆಂದು ಸಂಗನ ಬಸವಣ್ಣ ಪೇಳ್ಯಾನೆ. ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ಮಾಡ್ಲಾತೀನಿ. ಅದಕ್ಕೆ ನೋಡ್ರಿ, ನಾವೆಲ್ಲರೂ ತಾನು ಕರಗದವರಲ್ಲಿ ಮಜ್ಜನವನೊಲೆಯ ನೀನು, ಬೆವರಿನ ಸ್ನಾನ ಮಾಡಿಸ್ಬೇಕಂತ ಲಿಂಗೈಗೆ. ಅದಕ್ಕಾಗಿ ಕಾಯಕವೇ ಕೈಲಾಸ, ದುಡಿಬೇಕು ಎಲ್ಲರೂ. ದುಡಿದ್ರೆ ನೋಡಿ, ಬಸವಣ್ಣವರ ಅನುಭವ ಮಂಟಪದಾಗ ಅದನ್ನೇ ಹೇಳಿದ್ರು, ಕಾಯಕ ಅರಿವು ಆರಾಧನೆ, ಕಾಯಕ ಅರಿವು ಆರಾಧನೆ. ಬಾಡಿ ಮೈಂಡ್ ಆ್ಯಂಡ್ ಸೋಲ್, ಶರೀರದ ವಿಕಾಸಕ್ಕೆ ಮತ್ತು ಶರೀರದ ಪೋಷಣೆಗೆ ಕಾಯಕ ಬೇಕು. ಕಾಯಕ ಮಾಡ್ರೆ, ಕಾಯಕ ಅಂದರೆ ಈಗ ಡೆಫಿನೇಷನ್ ಹೇಳಿದಿಲ್ಲ, ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ನಡೆದದ. ಅದಕ್ಕಾಗಿ ಕಾಯಕ ಭಾಳ ಅತ್ಯವಶ್ಯದ ಮನುಷ್ಯ ಜೀವನಕ್ಕೆ. ನೋಡಿ, ಪಶು ಪಕ್ಷಿ ಪ್ರಾಣಿ ಎಲ್ಲ ಬೆಳಿಗ್ಗೆ ಎದ್ದು ಕೂಡ್ಲನ ಆಹಾರಕ್ಕಾಗಿ ಇದನ್ನು ನಡೀತಾವೆ. ಅದಕ್ಕಾಗಿ ಸತ್ಯಶುದ್ಧ ಕಾಯಕ, ನಿತ್ಯ ಲಿಂಗಾರ್ಚನೆ. ನೋಡಿ, ದಿನನಿತ್ಯ ಲಿಂಗ ಧ್ಯಾನವನ್ನು ಮಾಡಬೇಕು. ಲಿಂಗ ಧ್ಯಾನ ಅಂದರೆ ನಿರಾಕಾರ ಚೈತನ್ಯದ ಧ್ಯಾನ. ಅದಕ್ಕೆ ನೋಡಿ, ಇದು ಬಹಳ ಅತ್ಯವಶ್ಯದ ಮಾನವ ಜನ್ಮಕ್ಕೆ ಬಂದ ಸತ್ಯಶುದ್ಧ ಕಾಯಕ, ನಿತ್ಯ ಲಿಂಗಾರ್ಚನೆ, ಭಕ್ತಿ ದಾಸೋಹ. ನೋಡಿ, ಇಲ್ಲಿ ಅದನ್ನು ನೋಡ್ಕೊಂಡು ಹೋಗಿ ಅದನ್ನೆಲ್ಲ ಅಲ್ಲಿ ಇದು ಮಾಡಬೇಕು. ಭಕ್ತಿ ದಾಸೋಹ, ಬರೀ ದಾಸೋಹ ಅಲ್ಲ, ಭಕ್ತಿ ದಾಸೋಹ. ಭಕ್ತಿ ದಾಸೋಹ, ಭಕ್ತಿ ಎಲ್ಲಿರ್ತದ ಅಸಾಧ್ಯ ಸಾಧ್ಯ ಅಕ್ಕದ ಅಲ್ಲಿ. ಯಾಕಂದ್ರೆ ನೋಡ್ರಿ, ಒಂದು ಮುಳ್ಳ ಸುಸ್ತು ಅಂತಂದ್ರೆ 6 ಫೂಟಿನ ಮನುಷ್ಯ ಬೇಚೈನ ಹಾಕನ. ಆದ್ರೆ ತೊಡಿ ಚರ್ಮ ಕೋದು ಚಮ್ಮಾವಿಗೆ ಮಾಡೋದೇನು ಸಾಮಾನ್ಯ ಕೆಲಸ. ಇದು ಭಕ್ತಿಯಿಂದ ಸಾಧ್ಯ. ಅದಕ್ಕಾಗಿ ಭಕ್ತಿ ಬಹಳ ಮುಖ್ಯ. ಅದಕ್ಕೆ ಏಳು ಶರಣನಾದರೆ ಮಲಗಿರುವೆ ಏಕೆ, ಜಬ್ ಜೋಶ್ ಹೇ ತಬ್ ಹೋಶ್ ಮ್ಯಾವ್. ಅದಕ್ಕೆ ನೋಡ್ರಿ, ಹೊರಗೆ ನೋಡೋದು ಅಧ್ಯಾತ್ಮ ಅಲ್ಲ, ನಾವು ಒಳಗೆ ನೋಡ್ಬೇಕು. ಜಬ್ ತಕ್ ಮೈನೆ ಬಾಹರ ದೇಖಾ ಕೋಯಿ ಬರಾನ ದೀಖಾ, ಜಬ್ ಮೈನೆ ಅಂದರ್ ದೇಖಾ ಮುಜ್ಸೆ ಬುರಾನ ಕೋಯಿ ದೀಖಾ. ಹೊರಗೆ ನೋಡೋದು ಅಧ್ಯಾತ್ಮ ಅಲ್ಲ, ಒಳಗೆ ನೋಡೋದು ಅಧ್ಯಾತ್ಮ. ನೋಡಿ, ಹೊರಗೆ ನೋಡ್ರೆ ಅವ ಅದನ್ನು ತಪ್ಪು ಮಾಡ್ಯಾನ, ಇದನ್ನು ತಪ್ಪು ಮಾಡ್ಯಾನ. ಇವು 3 ಬೆರಳ ಇದು ಹೌದು ಅಂತಿರ್ತ. ಅವನಕ್ಕಿಂತ ನೀವು 3 ಪಟ್ಟು ಫಟಿಂಗ್ ಅದಿ ಅಂತ ಇವು 3 ಬೆರಳು ಹೇಳ್ತಿರ್ತಾವೆ. ಹಂಗೆ ನೋಡಿ, ಹೊರಗೆ ನೋಡೋದಕ್ಕಿಂತ ಎನ್ನ ತಪ್ಪುಗಳು ಅನಂತ ಕೋಟಿ ಅಂತ ಬಸವಣ್ಣ. ಯಾಕ? ಇಂಟ್ರೋಸ್ಪೆಕ್ಷನ್, ಆತ್ಮನಿರೀಕ್ಷಣೆಯನ್ನು
ನಾವು ಎಲ್ಲರೂ ಮಾಡ್ಕೊಂಡೀವಿ ಅಂತಂದ್ರೆ ಸದ್ಭಕ್ತಿ ಜಾಗೃತಿ ಅಕ್ಕದ, ನಮ್ಮ ತಪ್ಪು ನಮಗೆ ಗೊತ್ತಕ್ಕವ. ಅದಕ್ಕಾಗಿ ನೋಡ್ರಿ, ಪೈರ್ ಗರಂ ಪೇಟ್ ನರಂ ಸರ್ ಠಂಡ ತೋ ವೈದ್ಯಕೋ ಮಾರೋ ದಂಡ ಅಂತ. ಕೈಕಾಲು ಬೆಚ್ಚಗ, ಹೊಟ್ಟೆ ಮೃದು, ತಲೆ ತಂಪ. ಇದು ಆರೋಗ್ಯದ ಲಕ್ಷಣ. ಕೈಕಾಲು ಬೆಚ್ಚಗೆ ಯಾವಾಗಿರ್ತಾವ? ಚಲೋ ದುಡಿಯವ್ರಿಗೆ. ಬೆಡ್ ಮೇಲೆ ಮಲಗಿದ ಪೇಷಂಟ್ ಮಾತ್ರ ಮುಟ್ಟು ನೋಡ್ರಕ್ಕ ಅಂಗಾಲ ತಂಪಿರ್ತಾವೆ. ಬಿಸಿ ಬೂದಿ ಹಚ್ಚಿ ತಿಕ್ಕ ಅಂತಿರ್ತಾರೆ, ಅಥವಾ ಬಿಸಿನೀರಾಗರೆ ಕೈಯ ಕಾಲು ಹಾಕ್ರಿ ಅಂತಿರ್ತಾರೆ. ಅದಕ್ಕೆ ಎಲ್ಲರೂ ಕಾಲು ಬೆಚ್ಚಗಿರಬೇಕಾಗಿ, ಕೈಯ ಕಾಲ ಬೆಚ್ಚಗಿರಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಚಲೋ ತಂಗಿ ದುಡಿಬೇಕು. ಅದಕ್ಕೆ ಶರಣರ ಕಾಯಕವೇ ನೋಡ್ರಿ, ಶರಣ ಧರ್ಮದೊಳಗೆ ಎಲ್ಲರೂ ಕುಟ್ಟವರು, ಬೀಸವರು, ಕಸ ಹೊಡೆಯವರು, ದನ ಕಾಯವರು, ಚಪ್ಪಲಿ ಹೊಲೆಯವರು, ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೆ. ಯು ಆರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್. ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ. ಕಲಗಮನಾಗ ಕಟ್ಟಿಗೆಗ ಫೋಟೋದಾಗ ದೇವರಿಲ್ಲ. ಇಲ್ಲೆಲ್ಲ ನೋಡ್ರಿ, ಇವೆಲ್ಲ ದೇವರು. ಅದಕ್ಕೆ ನೋಡಿ, ಎಂಥ ಭಕ್ತಿಯಿಂದ ಪ್ರಸಾದ ಕಳಿಸ್ಯಾರ ಭಕ್ತರು, ಸದ್ಭಕ್ತರೆಲ್ಲ. ನಿಮಗೆಲ್ಲ ಒಂದು ವಿನಂತಿ ಮಾಡ್ಕೋತೀವಿ ನಾವು, ಆ ಪ್ರಸಾದ ಮಾಡುವ ಹೊತ್ನ್ಯಾಗ ಒಂದು ಅಗಳು ಕೆಡಿಸ್ಬೇಡ್ರಿ. ಹೊಟ್ಟೆ ತುಂಬ ಉಣ್ರಿ, ಆದ್ರೆ ಒಂದು ಅಗಳು ಕಳಿಸ. ಯಾರು ಕೆಡಿಸ್ತೀರಿ ಅವ್ರಿಗೆ ಪಾಪ ಬರ್ತದೆ, ಮುಂದೆ ಅನ್ನ ಸಿಗಲ್ಲ. ನೋಡಿ, ತಾಯಂದ್ರು ಹಿಂಗೆ ಕಸ ಹುಡುಕ್ತಿದ್ರೆ ಅಂದ್ರೆ ಕಾಳು ಬಂದು ಅಂದ್ರೆ ಚೀಲದಾಗ ಹಾಕ್ತಾರೆ. ಅದಕ್ಕೆ ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ. 21ನೇ ಶತಮಾನದಾಗ ಹೆಂಗೆ ಉಣೋದು ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಉಣುವುದು, ಉಡುವುದು, ನೋಡುವುದು ಅದಕ್ಕೆ ತಪ್ಪುಗಳ ಅನಂತ ಕೋಟಿ. ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲಯ್ಯ ತಂದೆ. ನಡೆದು ತಪ್ಪುವೆ, ನುಡಿದು ತಪ್ಪುವೆ, ಮಾಡಿ ತಪ್ಪುವೆ, ನೀಡಿ ತಪ್ಪುವೆ ಎನ್ನ ತಪ್ಪು. ಅದಕ್ಕೆ ನೋಡ್ರಿ, ಜಬ್ ತಕ್ಕ ಮೈನೆ ಬಾಹರ ದೇಕ ಕೊಯ್ ಬರಾನ್. ಎಲ್ಲಿ ತನಕ ಹೊರಗೆ ನೋಡ್ನಿ ಯಾರು ಚಲೋ ಕಾಣಲಿಲ್ಲ, ಯಾವಾಗ ಒಳಗೆ ನೋಡ್ನಿ ನನಗೆ ಕೆಟ್ಟ ಯಾರು ಕಾಣಲಿಲ್ಲ. ಅದಕ್ಕೆ ನಮ್ಮ ಇದನ್ನ ಎಲ್ಲ ದೋಷವನ್ನು ನಾವು ತಿಳ್ಕೊಬೇಕಾಗಿತ್ತಂದ್ರೆ ಎಲ್ಲಿ ನೋಡ್ಬೇಕ್ರಿ? ನಾವು ಒಳಗೆ ನೋಡ್ಬೇಕು. ಅದಕ್ಕೆ ಇಂಥ ಒಂದು ಇದನ್ನು ಸದ್ಭಕ್ತಿ ಸದ್ಭಾವವನ್ನು ಕಲಿಸೋದು ಶ್ರೀಮಠ. ಅದಕ್ಕೆ ನೋಡಿ, ನಾವು ಎಲ್ಲರೂ ಕೆಲವೊಂದು ಮಾತುಗಳನ್ನು ನೆನಪಿಡಬೇಕು. ನಿಸರ್ಗ ಚಿಕಿತ್ಸೆಯೊಳಗೆ ಮಣ್ಣ ನೀರ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಈ ಬ್ರಹ್ಮಾಂಡ ಹೆಂಗದ ಹಂಗ ಪಿಂಡಾಂಡನೂ ಅದ. ಇದು ಪಂಚಭೂತದಿಂದ ಆಗ್ಯದ, ಇದು ಪಂಚಭೂತದಿಂದ ಆಗ್ಯದ. ಮಣ್ಣ ನೀರ ಬಿಸಿಲಾಗಾಳಿ ಮಿಟ್ಟಿ ಪಾನಿ ಧೂಪ ಹವಾ ಸಬ್ ರೋಗಂಕಿ ಯಹಿ ದವಾ. ಮಣ್ಣ ಅರಿಬಿ ಹರಿದ್ರೆ ನೂಲ್ಲೇ ಹೆಂಗೆ ಹೊಲಿತೀವೋ ಹಂಗೆ माटी का दीवार है, माटी में विस्तार है, माटी में मिल जाना बंदे इसका क्या इतवार है. ನೋಡಿ, ಯಾರಿಗಾರೆ ಸ್ವಲ್ಪ ಚರ್ಮ ರೋಗ ಆಗಿತ್ತು ಅಂತಂದ್ರೆ ಮೈಯೆಲ್ಲ ಕೆರೆಸ್ತಿರ್ತದೆ, ಸೋರೆಸಿಸ್ ಆಗಿರ್ತದೆ, ಇದನ್ನಾಗಿರ್ತದೆ, ಗಜಕರ್ಣ ಆಗಿರ್ತದೆ. ಯಾವ ಔಷಧ ಗುಳಿಗೆ ಇಂಜೆಕ್ಷನ್ಲೇ ಆರಾಮಾಗಂಗಿಲ್ಲ. ಇಂಜೆಕ್ಷನ್ಲೇ ಕೆಲವು ದಿವಸ ಆದಂಗಾಗಿ ಮತ್ತು ಸ್ಟ್ರಾಂಗ್ ಇದ್ರಲ್ಲೇ ಬರ್ತದೆ. ಆದ್ರೆ ಮೈ ತುಂಬ ರಾಡಿ ಬರೆದು ಒಂದು ತಾಸು ಬಿಸಿಲಾಗ ನಿಂತ ಸ್ನಾನ ಮಾಡಿ ಸ್ವಲ್ಪ ಹಣ್ಣು ಹಂಪಲ ಮೇಲೆ ಇದ್ದು ಬಿಟ್ರಿ ಅಂತಂದ್ರೆ ಆ ಚರ್ಮ ರೋಗನ ಹೋಗಿಬಿಡ್ತದೆ. ಮಣ್ಣಿನಾಗ ಇಂಥ ತಾಕತ್ತದ. ಮಣ್ಣ ನೀರ ಬಿಸಿಲ ಗಾಳಿ ಬಹಳ ದಿವ್ಯ ಔಷಧಗಳು. ಯಾಕಂದ್ರೆ ಅದು ಪರಮಾತ್ಮನಿಂದ ನಿರ್ಮಿತ ಆಗ್ಯಾವ. ಈ ಕೆಮಿಕಲ್ ಔಷಧ ಇದ್ರೊಳಗೆ ಇರುವಂಥ ವಿಷಯ ಇದ್ರಾಗ ಏನೂ ಇರಂಗಿಲ್ಲ. ಅವೆಲ್ಲ ನೋಡ್ರಿ, ಭೂಮಿ ಸ್ವತಃ ಶುದ್ಧ ಇರ್ತದೆ, ಯಾವ ಬಂದು ಹೊಲಸನ್ನೆಲ್ಲ ಶುದ್ಧ ಮಾಡ್ತದೆ. ಅದಕ್ಕೆ ಇಂಥ ಒಂದು ಅದ್ಭುತ ಇದನ್ನು ಮಣ್ಣ ನೀರ ಬಿಸಿಲ ಗಾಳಿ ಆಕಾಶ ಇದರೊಳಗೆ ಇದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಆಧ್ಯಾತ್ಮ